ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ದಕ್ಷಿಣ ಕನ್ನಡ ಜಿಲ್ಲೆಯ ರೈತರಿಗೆ ಸರ್ಕಾರದ ವತಿಯಿಂದ ಲಭ್ಯವಿರುವ 3% ಹಾಗೂ 0% ಬಡ್ಡಿ ದರದ ಕೃಷಿ ಸಾಲ ಸೌಲಭ್ಯವನ್ನು ನೀಡುವ ಸಂದರ್ಭದಲ್ಲಿ ಅವರು ಇತರ ಬ್ಯಾಂಕುಗಳಲ್ಲಿ ಜಾಸ್ತಿ ಬಡ್ಡಿಯ ಕೃಷಿ ಅಭಿವೃದ್ಧಿ ಸಾಲವಿದ್ದು ನ್ಯಾಯಾಲಯದಲ್ಲಿ ಇದ್ದರೂ ಕೂಡ ಅರ್ಜಿಗಳನ್ನು ನಿರಾಕರಿಸದಂತೆ ಜಿಲ್ಲಾ ರೈತ ಸಂಘವು ವಿನಂತಿಸಿಕೊಂಡಿದೆ. ರೈತರಿಗೆ ಸರ್ಕಾರದ ನಿಯಮಾನುಸಾರ ಈ ಸಾಲ ಸೌಲಭ್ಯವನ್ನು ಒದಗಿಸಿ ಯಾವುದೇ ಅನಗತ್ಯ ತೊಂದರೆ ಅಥವಾ ನಿರಾಕರಣೆಯಾಗದಂತೆ ಕ್ರಮ ಕೈಗೊಳ್ಳಬೇಕಾಗಿ ಕೋರುತ್ತೇವೆ. ಈ ವಿಷಯದಲ್ಲಿ ರೈತರಿಂದ ಪಹಣಿ ಪತ್ರದಲ್ಲಿ ಸಾಲ ನಮೂದು ಮಾಡಿಕೊಳ್ಳಿ. ಯಾವುದೇ ಕಾರಣಕ್ಕೂ ರೈತರ ಹಕ್ಕುಪತ್ರ ಪಡೆಯಕೂಡದು. ಅವರಿಗೆ ರಾಷ್ಟ್ರೀಯ ಬ್ಯಾಂಕುಗಳಲ್ಲಿ ಕಡಿಮೆ ಬಡ್ಡಿ ದರದಲ್ಲಿ ಮನೆ ಕಟ್ಟಲು ಅನಾನುಕೂಲವಾಗುತ್ತದೆ. ಇದಲ್ಲದೆ ಅಕ್ರಮ ಸಕ್ರಮದಲ್ಲಿ ನೀಡಿದ ಕೃಷಿ ಭೂಮಿಯ ಮೇಲೆ ಕೂಡ ರೈತರಿಗೆ ಸಾಲ ಸೌಲಭ್ಯ ಒದಗಿಸಬೇಕು. ರೈತರ ಕೃಷಿ ಚಟುವಟಿಕೆಗಳಿಗೆ ಈ ಸಾಲ ಸೌಲಭ್ಯ ಅತ್ಯಂತ ಅವಶ್ಯವಾಗಿರುವುದರಿಂದ ಎಲ್ಲಾ ರೈತಾಪಿ ವರ್ಗಕ್ಕೆ ಸಮಾನವಾಗಿ ಇದರ ಪ್ರಯೋಜನ ದೊರೆಯುವಂತೆ ಮಾಡಲು ವಿನಂತಿಸುತ್ತೇವೆ ಎಂದರು. ನಾವು ಹೇಳುವಂಥದ್ದು ಸರ್ಕಾರದಿಂದ ಕೊಡುವ ಸವಲತ್ತನ್ನು ಈ NCS ಅಂತ 3 ವರ್ಷಕ್ಕೊಮ್ಮೆ ಸೊಸೈಟಿಗಳು ಅದಕ್ಕೆ RTC ಕೊಡಬೇಕು. ಅದಕ್ಕೆ ಬೇಕಾದ ದಾಖಲೆಗಳು ಯಾವುದಂದ್ರೆ ಎಲ್ಲ ನಮ್ಮ ಫ್ಯಾಮಿಲಿಯವರದು ಎಲ್ಲ ಇದ್ದು ಫ್ಯಾಮಿಲಿ ಅದೊಂದು ಇದು ಮಾಡಿ ಕೊಡ್ಬೇಕು, ಅವರಿಗೆ ಡಾಕ್ಯುಮೆಂಟ್ರಿ ಮಾಡಿ ಅದು ಕೊಟ್ಟು ಅವರು DCCಗೆ ಕಳಿಸಿ ಅಲ್ಲಿಂದ ಅಪ್ರೂವಲ್ ತಗೊಳ್ಳುವಾಗೆ ಒಂದು ಸಿಸ್ಟಮ್ ಮಾಡಿದ್ದಾರೆ. ಸರಿಯಪ್ಪ, ನಾವು ಹೇಳುವಂಥದ್ದು 0% ಮತ್ತು 3% ಸಾಲವನ್ನು ಇದನ್ನು ಸೊಸೈಟಿಗಳಲ್ಲಿ ಮಾತ್ರ ಕೊಡುವಂಥದ್ದು. 0% ಸೊಸೈಟಿಗಳಲ್ಲಿ ಮಾತ್ರ ಕೊಡುವಂಥದ್ದು. 3% LD ಬ್ಯಾಂಕ್ ಅಲ್ಲಿ ಎಲ್ಲೇ ಕೊಡ್ತಾರ ಅಂತ ಕಾಣಬೇಕದು. 0% ಕೊಡುವಂಥದ್ದು ಸೊಸೈಟಿಗಳಲ್ಲಿ ಮಾತ್ರ. ಆ ಕಾರಣದಿಂದ ನಾವು ಹೇಳುವಂಥದ್ದು ಕೃಷಿಕರಿಗೆ, ನಮ್ಮ ಅಡಿಕೆ ಬೆಳೆಗಾರರಿಗೆ, ಕೃಷಿ ಕೆಲಸ ಮಾಡುವಂಥದ್ದು ನಮ್ಮ ಇದಕ್ಕೆ 0% ಮತ್ತು 3% ಅನ್ನು ಎಲ್ಲಿ ಸಹ ಕ್ಯಾನ್ಸಲ್ ಮಾಡಬೇಡಿ, ಪ್ರತಿಯೊಬ್ಬರಿಗೂ ಕೊಡಿ ಅಂತ ಹೇಳುವಂಥದ್ದು. ನಾವು ಮೊದಲನೇದಾಗಿ ನೋಡಿ, 3% ಹಾಗೂ 0% ಕೃಷಿ ಸಾಲ ಸೌಲಭ್ಯವನ್ನು ನೀಡುವ ಸಂದರ್ಭದಲ್ಲಿ ಅವರು ಇತರ ಬ್ಯಾಂಕ್ಗಳಲ್ಲಿ ಜಾಸ್ತಿ ಬಡ್ಡಿಯ ಕೃಷಿ ಅಭಿವೃದ್ಧಿ ಸಾಲ ಇದ್ರೂ ಸಹ ಬೇರೆ ಬ್ಯಾಂಕಲ್ಲಿ ಇವರು ಅಭಿವೃದ್ಧಿ ಮಾಡ್ಲಿಕ್ಕೆ ಸ್ವಲ್ಪ, ಈಗ ನ್ಯಾಷನಲೈಸ್ ಬ್ಯಾಂಕ್ ಅಲ್ಲಿ ಅಭಿವೃದ್ಧಿ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಜಾಸ್ತಿ ಇರ್ತದೆ. ಕೆಲವು ಒಂದು 12%, 13%, ಕೆಲವು ತೆಗಿತಾರೆ ಅದನ್ನು. ಅಂದ್ರೆ ಸೊಸೈಟಿಗಳಲ್ಲಿ ಜಾಸ್ತಿ ಕೊಡುದಿಲ್ಲ, ಅದಕ್ಕೆ ನ್ಯಾಷನಲೈಸ್ ಬ್ಯಾಂಕ್ ಅಲ್ಲಿ ತೆಗಿತಾರೆ. ಕೆಲವರದು ಅವರ ಇದರಲ್ಲಿ ಅವರ ತಂದೆಯವರು ಬಾಕಿ ಇದ್ರೆ ಫ್ಯಾಮಿಲಿಗೆ ಸಿಗುದಿಲ್ಲ, ಆ 0% ಸಿಗುದಿಲ್ಲ ಅಂತ ಇವರ ಒಪಿನಿಯನ್. ಈ ಸಂದರ್ಭ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷರಾದ ರೂಪೇಶ್ ರೈ ಅಲಿಮಾರ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ವಿನೋದ್ ಭಟ್ ಪಾದೇಕಲ್, ಜಿಲ್ಲಾ ಕಾರ್ಯದರ್ಶಿ ಇಬ್ರಾಹಿಂ ಖಲೀಲ್ ಪುಚ್ಚತಡ್ಡ, ಸುಳ್ಯ ತಾಲೂಕು ಅಧ್ಯಕ್ಷರಾದ ಲೋಲಾಜಾಕ್ಷ ಕೋಡಿಂಬಾಡಿ, ರಾಜ್ಯ ರೈತ ಸಂಘ ಹಾಗೂ ಯೋಗೀಶ್ ಎಸ್ ಸಾಮಾನಿ ಸಂಪಿಗೆದಡಿ ಉಪಸ್ಥಿತರಿದ್ದರು. ಪ್ರವೀಣ್, V4 ನ್ಯೂಸ್, ಪುತ್ತೂರು.